ಹಾಸನ ನಗರದ ಕುವೆಂಪು ಸಭಾಂಗಣದಲ್ಲಿ ನಡೆದ ಮಹಾನಗರ ಪಾಲಿಕೆಯ 2026-27ನೇ ಸಾಲಿನ ಆಯವ್ಯಯ ಪೂರ್ವ ಸಾರ್ವಜನಿಕ ಸಮಾಲೋಚನಾ ಸಭೆ ತೀವ್ರ ಗದ್ದಲಕ್ಕೆ ಕಾರಣವಾಯಿತು. ಸಾರ್ವಜನಿಕರ ಸಮಸ್ಯೆಗಳ ಸುರಿಮಳೆಯೊಂದಿಗೆ ಸಭೆಯಲ್ಲಿ ಕೆಲಕಾಲ ಗೊಂದಲ ಹಾಗೂ ವಾಗ್ವಾದ ಉಂಟಾಗಿ ಪೊಲೀಸರು ಮಧ್ಯಪ್ರವೇಶಿಸಿ ಶಾಂತಿ ಕಾಪಾಡಿದರು. ನಗರದ ವಿವಿಧ ವಾರ್ಡುಗಳಿಂದ ಆಗಮಿಸಿದ ನಾಗರಿಕರು ಕುಡಿಯುವ ನೀರು, ಕೆರೆ ಸ್ವಚ್ಛತೆ, ಯುಜಿಡಿ, ಪಾದಚಾರಿ ಮಾರ್ಗಗಳ ಅಕ್ರಮ, ರಸ್ತೆ ಸಮಸ್ಯೆಗಳ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳ ವರ್ತನೆ ಮತ್ತು ಜವಾಬ್ದಾರಿ ಹಂಚಿಕೆ ಕುರಿತು ಟೀಕೆಗಳು ಕೇಳಿಬಂದವು. ಸಭೆಯಲ್ಲಿ ಮಾತನಾಡಿದ ವಿವಿಧ ಸಂಘಟನೆಗಳ ಮುಖಂಡರು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಅಂಬೇಡ್ಕರ್ ಭವನ ನಿರ್ಮಾಣ, ಪಾದಚಾರಿಗಳ ಸುರಕ್ಷತೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟರು. ಅಂತಿಮವಾಗಿ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಆಡಳಿತಾಧಿಕಾರಿಗಳು ಎಲ್ಲಾ ಮನವಿಗಳನ್ನು ಪರಿಶೀಲಿಸಿ ಶೀಘ್ರ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ದೇಶಪ್ರೇಮಿ, ದೇಶಭಕ್ತ, 25 ವರ್ಷ ಸರ್ವಿಸ್ ಮಾಡ್ಕೊಂಡು ಬನ್ನಿ, ನಮ್ಮನ್ನ ಈ ಆಳುವಿಗೆ ಕಳಿಸ್ಬಿಟ್ರು. ನಾವು ಬಿಟ್ಬಿಟ್ಟು ಕೆಳಗೆ ಬಿಟ್ಬಿಟ್ಟೆ, ಮರ್ತ್ಬಿಟ್ಟೆ. ಯೂಸಿಡಿ ಮಾಡ್ಕೊಂಡೋಗಿ ನಮ್ಮ ಸಹಿತ ಯೂಸಿಡಿ ಮಾಡ್ಕೊಂಡ್ರು, ಕೆಳಗಡೆಗೆ ಹೋಗಿ ಕೃಷ್ಣಾಲಿಟಿ ಕೊಟ್ಟರು. ಸ್ವಲ್ಪ ಕೇಳಿಸ್ಲಿಲ್ಲ. ಫುಟ್ಪಾತ್ ಅಲ್ಲಿ ಏನೋ ಅದು ಕೇಳಿಸ್ಲಿಲ್ಲ ಸರಿಯಾಗಿ. ಸರ್ ಫುಟ್ಪಾತ್ ಅಲ್ಲಿ ಏನು ಕೆಲಸ ಆಗ್ಬೇಕು ಸರ್? ಪ್ರಾಬ್ಲಮ್ ನಮ್ಮ ಮನೆಯಿಂದ ಯೂಸಿಡಿ ಮಾಡ್ಕೊಂಡು ನೇರ ಹೋಯ್ತು, ವಿನಾಯಕ ಹೋಯ್ತು ಯೂಸಿಡಿ ಮಾಡ್ಕೊಂಡವ್ರು. ಕೆಳಗೆ ಹೋದಾಗ 4 ಸೈಟ್ ಮಾತ್ರ ಯೂಸಿಡಿ ಮಾಡಿದ್ರು. ಅಲ್ಲಿವರೆಗೂ ಮತ್ತೆ ಕೃಷ್ಣಾಲಿಟಿ ಕೊಟ್ಟರು ಕಲೆಕ್ಷನ್. ಯಾಕೆ ಮಾಡಿದ್ರು? ತಳಿಸ್ಬಿಡಿ, ನಾನು ಸಣ್ಣ ಹುಡುಗ ಇದ್ದೀನಿ, ಬತ್ತಿ ಸಾಲ ಅಂತ ಹೇಳ್ಬಿಟ್ಟು ಬಂದೆ. ಇನ್ನೊಂದು ನಗರಸಭೆಗೆ ಸರ್ ಸಾಕಷ್ಟು ಜನ ಪೌರಕಾರ್ಮಿಕರು ಬೇಕು. ಕಡಿಮೆ ಜನ ಇದ್ದಾರೆ, ಅನುಪಾತ ಕಡಿಮೆ ಇದೆ. ಜನಸಂಖ್ಯೆಯ ಅನುಪಾತ ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ಸರ್. ಧನ್ಯವಾದಗಳು. ನಮಸ್ಕಾರ ಸರ್. ಪಂಚಾಯತಿ ಮತ್ತು ಮಂಡಲ ಪಂಚಾಯತಿಲಿ ಹಿಂದಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಆದೇಶದ ಮೇರೆಗೆ ಎಲ್ಲ ಖಾತೆಗಳನ್ನು ಮಾಡ್ಕೊಂಡು ಬಂದಿದ್ರು. ಅಲ್ಲಿರ್ತಕ್ಕಂಥ ಸುಮಾರು ಜನ ಅನ್ವೇಷಣೆ ಇರ್ತಕ್ಕಂಥವ್ಗೆ ನಗರ ಪಾಲಿಕೆ ಪ್ರಾಧಿಕಾರದಿಂದ ಲೈಸೆನ್ಸ್ ತಗೊಂಡು ಮನೆ ನಿರ್ಮಾಣ ಮಾಡಿರ್ತಾರೆ. ಮನೆ ನಿರ್ಮಾಣ ಆಗಿಂದ್ರು ಕಂದಾಯ, ನೀರಿನ ಕಂದಾಯ, ಬಿಲ್ಡಿಂಗ್ ಕಂದಾಯ ಎಲ್ಲ ಕಟ್ಕೊಂಡು ಬಂದಿದ್ದಾರೆ ಸ್ವಾಮಿ. ಈಗ ಮಹಾನಗರ ಪಾಲಿಕೆ 2 ವರ್ಷ ಆಯಿತು ವರ್ಗಾವಣೆ ಆಗಿ. ಇವಾಗ ನಮ್ಮಲ್ಲಿರ್ತಕ್ಕಂಥ 8 ಗ್ರಾಮ ಪಂಚಾಯತಿ 35-40 ಹಳ್ಳಿಗಳನ್ನು ಸೇರ್ಪಡೆ ಆಗಿದೆ. ಈಗ ಮಹಾನಗರ ಪಾಲಿಕೆಯಲ್ಲಿ ಖಾತೆಗಳನ್ನು ಮಾಡ್ತಾ ಇಲ್ಲ. ಹೇಗೆ ಮಾಡ್ತಾ ಇಲ್ಲ ಅಂತಾರೆ, ಲೇಔಟ್ ಮಾಡಿಸ್ಕೊ ಬನ್ನಿ ಅಂತ ಹೇಳ್ತಾರೆ. ಹಿಂದೆ ಮಹಾನಗರ ಪಂಚಾಯತ್ ಖಾತೆ ಆಯಿತು. ಮಂಡಲ ಪಂಚಾಯತ್ 1985ರಿಂದನೂ 2023ವರೆಗೂ ಕಂದಾಯ ಕಂಟಿನ್ಯೂ ಬರ್ತಾ ಇತ್ತು. ಆಲ್ರೆಡಿ ಲೆಟರ್ ಕೊಟ್ಟಿದ್ದಾರೆ, ಎನ್ಕ್ಲೋಸ್ಮೆಂಟ್ ಮಾಡಿ ನಿಮ್ಗೆ ಆಲ್ರೆಡಿ ಎನ್ಕ್ಲೋಸ್ ಮಾಡಿದ್ದೀರಿ ಕಾಪಿನ. ಪಂಚಾಯತಿ ಇಲ್ಲವೇ ಇಲ್ಲ, ಸತ್ತೋಗಿದೆ. ಇನ್ನು ಯಾರನ್ನು ಕೇಳಬೇಕು ನಾವು? ಹಾಗಾಗಿ ದಯವಿಟ್ಟು ಯಾಕೆ ನಿಮ್ಮನ್ನು ಕೇಳೋಕ್ಕೆ ರೈಟ್ಸ್ ಇದೆ ಅಂತ ಅಂದರೆ ನಮ್ಮ ಹತ್ರ ಯುಜಿಡಿ ಬಿಲ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀರಾ ನೀವು. ಹಾಗಾಗಿ ನಾನು ಆರೋಪ ಅಂತಲೇ ತಿಳ್ಕೊಳ್ಳೋದು. 2ನೇ ಪಾಯಿಂಟು, ದಯವಿಟ್ಟು ನಾವು ಸೊಲ್ಯೂಷನ್ ಕಂಡುಹಿಡಿಯಬೇಕು ಮಾನ್ಯ ಸಾಹೇಬರು. ಇನ್ನು ಆಯ್ತರೆ ಬಿ ಕಾಟಿಹಳ್ಳಿ ಮೂಲ ಗ್ರಾಮದಲ್ಲಿನ ಮುಖ್ಯ ರಸ್ತೆಯ ವೃತ್ತದಲ್ಲಿ ಪೈಪ್ ಹಾಳಾಗಿದೆ.
ಇದರ ಕೊಳಚೆ ನೀರುಗಳೆಲ್ಲ ಮುಖ್ಯ ರಸ್ತೆಯಲ್ಲಿ ಹರಿದು ಸಾರ್ವಜನಿಕರು ಓಡಾಡದೇ ಇರುವ ಪರಿಸ್ಥಿತಿ ಉಂಟಾಗಿರ್ತದೆ. ಹಾಗಾಗಿ ಇದನ್ನು ತೆಗೆದು ಹೊಸದಾಗಿ ಕಲ್ವಟ್ಟನ್ನು ಅತಿ ಶೀಘ್ರದಲ್ಲಿ ಮಾಡಿಕೊಡ್ಬೇಕು ಅಂತ ಕೋರುತ್ತೇನೆ. ಈಗ ಹಬ್ಬ ಅಂದರೆ 2 ಲಕ್ಷ ಭವನ ಇಲ್ಲಿವರೆಗೂ ಕೊಡ್ತಾ ಇಲ್ಲ. ಏನು ದಲಿತರ ಪರ ಇಷ್ಟು ಶೋಷಣೆ ಏನೋ ಗೊತ್ತಿಲ್ಲ. ನಾನು ಕಳೆದ ಒಂದು 3 ಬಾರಿಯಲ್ಲೂ ಸಹ ಮಾನ್ಯ ಕಮಿಷನರ್ಗಾಗಿರ್ಬೋದು, ಮಹಾಪೌರರಾಗಿರ್ಬೋದು ಸಹ ಮನವಿ ಸಹ ಸಲ್ಲಿಸಿದ್ದೀನಿ. ಆದರೆ ಮನವಿನ ಅಂಟಿ ಕೆಳಗಡೆ ಇಟ್ಕೊಂಡು ಕಾವು ಕೊಟ್ಕೊಂಡು ಏನು ಹಿಂದೆ ಈ ಒಂದು ಗಾದೆ ಹೇಳೋರು, ಅದೇ ಥರ ಇನ್ನೂವರೆಗೂ ಆಗ್ತಿದೆ. ಕಮಿಷನ್ VRW ಅಂತ ಕೆಲಸ ಮಾಡ್ತಾರೆ ಸರ್. ಆ VRW ಒಬ್ಬ ಡಿಸೇಬಲ್ಟಿ ಇರ್ತಾರೆ, ಆ ಮೆಟ್ಲಿಂದ ಹತ್ತಕ್ಕೆ ಮತ್ತು ಇಳಿಯೋಕ್ಕೆ ಆಗಲ್ಲ. ಅವ್ರಿಗೆ ಸೌಹಾರ್ದತೆ ನೋಡ್ಕೊಳ್ಳಿ, ಶೌಚಾಲಯ ನೋಡ್ಕೊಳ್ಳಿ. ಅವರು ತುಂಬ ಅವ್ರ ನೋವು, ಅವ್ರ ಅಳನ್ನ ಅರ್ಥ ಆಗಿದೆ ಸರ್. ಯಾಕೆಂದ್ರೆ ಯಾರ ಮನೇಲಿ ಡಿಸೇಬಿಲಿಟಿ ಇರ್ತಾರೆ ಅದ್ರ ನೋವು ಅವ್ರಿಗೆ ಅರ್ಥ ಆಗೋದು. ಅದರಿಂದ ಅವ್ರನ್ನ ಬಹಳ ಗೌರವವಾಗಿ ಕಾಣಿ ಅಂತ ನಾನು ಹೇಳ್ತೀನಿ. ಮತ್ತೆ ಪೂರ್ವಭಾವಿ ಸಭೆ ಕರೆದಿದ್ದೀನಿ ಅಂತೇಳಿ ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ SP ಸ್ವರೂಪ್ ಅವರು ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡಿದ್ದಾರೆ ಸರ್. ಏನಂತ ಇದು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಬರಬೇಕಾದಂಥ ಅನುದಾನ ಇರ್ಬೋದು, ಸಿಬ್ಬಂದಿಗಳ ಕೊರತೆ ಇರ್ಬೋದು ಅಂತೇಳಿ ಕಮಿಷನ್ ಇದ್ದೀರಾ, ಅದ್ರ ಬಗ್ಗೆ ದಯವಿಟ್ಟು ಸರ್ಕಾರದಿಂದ ಏನಾದರೂ ನಮಗೆ ಅನುದಾನ ಬಂದಿದೆಯಾ ಆಯಾವಯಕ್ಕಾಗಲಿ ಎಷ್ಟು ಮಂಡನೆ ಮಾಡೋದಕ್ಕಾಗಲಿ ದಯವಿಟ್ಟು ಅದನ್ನ ಸಾರ್ವಜನಿಕರಿಗೆ ಒಂಚೂರು ಮನವಿ ಮಾಡಿ ತಾವು ತಿಳಿಸ್ಬೇಕು. ಮುಂದೆ ನಮ್ಮ ಶಾಸಕರಿದ್ದಂಥ ಸಮಯದಲ್ಲಿ ತಾವು ಸಭೆ ಮಾಡೋದು ಇನ್ನೂ ತುಂಬಾ ಸಂತೋಷ ಆಗುತ್ತೆ.